ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಸುಧಾಕರ್ಗೆ ಬಹಿರಂಗವಾಗಿ ನಾನು ಪಕ್ಷದ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರು. ಪ್ರತಿ ದಿವಸ ಸ್ವಪಕ್ಷದ ವಿರುದ್ಧ ಮಾತಾಡೋಕ್ಕೂ ನಮಗೂ ಮುಜುಗರಾಗುತ್ತೆ. ನಾನು ಈಗ ಹೇಳಿದೆ ನಮ್ಮ ಕಾರ್ಯಕರ್ತರ ಮುಖಂಡರ ಸಭೆಯಲ್ಲಿ, ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿರಬೇಕು, ನಮ್ಮ ಹೇಳಿಕೆಗಳು ಕಾಂಗ್ರೆಸ್ ವಿರುದ್ಧವಾಗಿರಬೇಕು. ದುರಂತ ಅಂದರೆ ಸ್ವಪಕ್ಷ ವಿರುದ್ಧ ಪ್ರತಿ ದಿವಸ ಮಾತಾಡಿದರೆ ನಮ್ಮ ಕಾರ್ಯಕರ್ತರು, ಮುಖಂಡರು, ಸಂಘಟನೆ ನೋವಾಗುತ್ತೆ. ಸನ್ಮಾನ್ಯ ಸುಧಾಕರ್ ಅನಿವಾರ್ಯವಾಗಿ ನಾನು ಬಹಿರಂಗವಾಗಿ ಪ್ರಶ್ನೆ ಕೇಳ್ತೀನಿ. ಸನ್ಮಾನ್ಯ ಸುಧಾಕರ್ ಅವರೇ, ಭಾರತೀಯ ಜನತಾ ಪಾರ್ಟಿಗೆ ಬರುವುದಕ್ಕಿಂತ ಮುಂಚೆ ನೀವು ಕಾಂಗ್ರೆಸ್ನಲ್ಲಿದ್ದಿರಿ, ನೀವು ಸಚಿವ ಸ್ಥಾನ ಕೇಳಿದ್ರೆ ಕೊಡಲಿಲ್ಲ. ನೀವು ಚೆನ್ನೈವರೆಗೆ ಹೋಗಿ ನಿಮ್ಮ ಡಿಮ್ಯಾಂಡ್ ಏನು, ಬೇಡಿಕೆ, ನಾನಿದ್ದೆ, ನಿಮ್ಮ ಬೇಡಿಕೆ ಏನು, ಪವರ್ ಮಿನಿಸ್ಟರ್ ಕೊಟ್ಟಬೇಕು, ಕೊಟ್ಟರೆ ಇರ್ತೀನಿ ಬರ್ತೀನಿ, ಇಲ್ಲ ಅಂದರೆ ಇಲ್ಲಿ ವಾಪಸ್ ಬರಲಿಲ್ವ? ನಾಚಿಕೆಗಳು ನಿಮಗೆ. ಮತ್ತೆ ಅಲ್ಲಿ ನಿಮ್ಮನ್ನು ಯಾವುದು ಒಳ್ಳೆ ಬೋರ್ಡ್ಗೂ ಮಾಡಲಿಲ್ಲ. ನೀವು ಆಪರೇಷನ್ ಕಮಲ ಅಲ್ಲ, ನಿಮಗೆಲ್ಲ ಅಪಮಾನ ಆಗಿತ್ತು, ಅವಮಾನ ಆಗಿತ್ತು, ಬಿಟ್ಟು ಬಂದ್ರಿ. ಇವ್ರು ಹೇಳ್ತಾರೆ ನಿಮ್ಮಪ್ಪನ ಮುಖ್ಯಮಂತ್ರಿ ಮಾಡೋಕ್ಕೆ ಬಂದು ನಾವು. ಮಿಸ್ಟರ್ ಸುಧಾಕರ್, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬಾಯಿ ಬಂದಂಗೆ ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ ಮಾತಾಡಿ ಸಹಿಸಲ್ಲ. ವಿಜೇಂದ್ರ ಒಬ್ಬ ವ್ಯಕ್ತಿಯಲ್ಲ, ರಾಜ್ಯದ ಅಧ್ಯಕ್ಷರು. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಇಲ್ಲಿ ಬಯಲ್ನಾಡಲ್ಲಿ ಒಂದು ಸೀಟ್ ಗೆಲ್ಲಿಸಿ ತಾಕತ್ತಿದ್ರಂತ ಸವಾಲು ಹಾಕಿದ್ದಾರೆ. ಮಿಸ್ಟರ್ ಸುಧಾಕರ್, ಪ್ರದೀಪ್ ಈಶ್ವರ್ ರಾಜಕಾರಣದಲ್ಲಿ ಏನೂ ಇಲ್ಲ, ಅವ್ರ ವಿರುದ್ಧ ಯಾಕೆ ಅತಿ ಹೆಚ್ಚಿನ ಎಷ್ಟು 1000 ಕೋಟಿ ಖರ್ಚು ಮಾಡಿದ್ರು ನೀವು ಗೆಲ್ಲಕ್ಕಾತ? ನಾವು ಸೋತಿದ್ದೀವಿ. ಆದರೆ ನಿಮ್ಮ ನಡವಳಿಕೆಗಳು, ಒಬ್ಬ ಪ್ರದೀಪ್ ಈಶ್ವರದ ಸೋತ್ರಲ್ಲ, ಹಂಗೆ ನೀವ್ಯಾಕೆ ಗೆಲ್ಲಿಸಲಿಲ್ಲ? ನೀವೇ ಸ್ವತಃ ಆಯ್ಕೆ ಆಗಲಿಲ್ಲ. ಆ ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಜನ ಶಾಸಕರನ್ನ, ನೀನು ದೊಡ್ಡ ಮನುಷ್ಯ, ಜಿಲ್ಲಾ ಮಂತ್ರಿ ಆಗಿದ್ದಲ್ಲಪ್ಪ, ಎಷ್ಟು ಜನ ಶಾಸಕರು ಗೆಲ್ಲಿಸಿದೆ? ಎಷ್ಟು ಜನ ಗೆಲ್ಲಿಸಿದಿ? ನಾಚಿಕೆ ಆಗ್ಬೇಕ ನಿನಗೆ? ನೀನೊಬ್ಬ ಆರೋಗ್ಯ ಸಚಿವನಾಗಿದ್ದೆ ಮಿಸ್ಟರ್ ಸುಧಾಕರ್. ನಾನು ನಿನಗೆ ಬಹಿರಂಗ ಪ್ರಶ್ನೆಯನ್ನು ಕೇಳ್ತೀನಿ, ಅನಿವಾರ್ಯವಾಗಿ ಮಾತಾಡ್ತೀನಿ, ಮಾತಾಡಬಾರ್ದು. ಆರೋಗ್ಯ ಖಾತೆ ಬೇಕು, ಮೆಡಿಕಲ್ ವೈದ್ಯಕೀಯ ಶಿಕ್ಷಣ ಖಾತೆ ಬೇಕು. ಒಂದು ಸಾರಿ ಖಾತೆಯನ್ನು ತೆಗೆದಾಗ ಮನೆಯಲ್ಲಿ ಒಂದು ರೀತಿ ಮುನಿಸ್ಕೊಂಡು ಸಣ್ಣ ಮಕ್ಕಳಂತೆ ಒಳಗೆ ಅವಿತ್ಕೊಂಡಿದ್ದೆಲ್ಲ. ನಾನು 2 ಖಾತೆ ಬೇಡಿಕೆ ಬಂದು, ಬ್ಲ್ಯಾಕ್ ಮೇಲ್ ರಾಜಕಾರಣಿ ನೀನು ಬ್ಲ್ಯಾಕ್ ಮೇಲ್ ರಾಜಕಾರಣಿ. ಆರೋಗ್ಯ ಖಾತೆನೇ ಬೇಕು, ವೈದ್ಯಕೀಯ ಶಿಕ್ಷಣ ಖಾತೆ ಎರಡೂ ಬೇಕಂತೇಳಿ ಅದು ಹೆಂಗೆ? ಇವರು ಸ್ವಾರ್ಥಕ್ಕೋಸ್ಕರ ಕಮರ್ಷಿಯಲ್ 2 ಖಾತೆ ಕೇಳಿದ್ದು. ಈ ರಾಜ್ಯದ ಆರೋಗ್ಯ ಸಚಿವರಾಗಿ ಎಷ್ಟು ಜಿಲ್ಲೆಗೆ ಪ್ರವಾಸ ಮಾಡಿ ರಿವ್ಯೂ ಮೀಟಿಂಗ್ ಮಾಡಿದಿರಿ? ಮೆಡಿಕಲ್ ಎಜುಕೇಷನ್ನು ಎಷ್ಟು ಜಿಲ್ಲೆ ಭೇಟಿ ಕೊಡಿದಿರಿ? ನೀನು ಬಂಡವಾಳ ಬಯಲು ಮಾಡ್ಬೇಕಾ? ನೀನು ಎಂಥ ಕಚಡ ರಾಜಕಾರಣಿ ಅಂತ ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಯೋಗ್ಯತೆ ಪೂರ್ತಿ ಗೊತ್ತು. ರಾಜ್ಯದ ಅಧ್ಯಕ್ಷ ಫೋನ್ ಸ್ವೀಕಾರ ಮಾಡಿಲ್ಲ ಅಂತ ಹೇಳ್ತಿರಲ್ಲ. ಭಾರತೀಯ ಜನತಾ ಪಾರ್ಟಿಯವರು 105 ಜನ ನಾವು ಗೆದ್ದಿದ್ವಿ. ಈ ರಾಜ್ಯದ ಕಾರ್ಯಕರ್ತರು, ಮುಖಂಡರು, ಮತದಾರರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕಂತ ಗೆಲ್ಲಿಸಿದ್ರು. ಬೇರೆ ಬೇರೆ ತಪ್ಪುಗಳಿಂದ ಅವಕಾಶವೂ ಸಿಗಲಿಲ್ಲ. ಕೆಲವರು ರಾಜೀನಾಮೆ ಕೊಟ್ಟರು, ಬಂದರು, BJPಗೆ ಬಂದರು, ಗೌರವದಿಂದ ಇದ್ದಾರೆ. ನಿನಗೆ 2 ಖಾತೆ ಬೇಕಂತ ಕೇಳಿದಲ್ಲಪ್ಪ. ನಿನ್ನ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ 16 ಬಾರಿ ನಾನು ಪ್ರಶ್ನೆ ಮಾಡಿದ್ದೀನಿ. ನಿನ್ನ ಬಗ್ಗೆ 16 ಬಾರಿ ಪ್ರಶ್ನೆ ಮಾಡಿದ್ದೀನಿ ನಾನು. ಶಾಸಕರಿಗೆ ಎಷ್ಟು ಸಮಯವನ್ನು ಕೊಟ್ಟಿದ್ದೆ ಹೇಳ್ಬೇಕಲ್ಲ. ನೀನು ಡೈರಿ ತೆಗಿಬೇಕು. ನಾನು ಪ್ರತಿ ದಿವಸ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಗೆ ಇಷ್ಟು ಸಮಯವನ್ನು ಮೀಸಲಾಗಿಟ್ಟಿದ್ದೆ, ಅಥವಾ ಪ್ರತಿಪಕ್ಷದ ಕಾಂಗ್ರೆಸ್ JDS ಶಾಸಕರಿಗೆ ಇಷ್ಟು ಸಮಯವನ್ನು ಮೀಸಲಾಗಿಟ್ಟಿದ್ದೆ ಹೇಳ್ಬೇಕಲ್ಲ. ಒಂದು ಫೋನ್ ಕರೆ ಸ್ವೀಕಾರ ಮಾಡ್ತಿರ್ಲಿಲ್ಲ, ಶಾಸಕರ ಫೋನ್ ಕರೆ ಸ್ವೀಕಾರ ಮಾಡ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಶಾಸಕಾಂಗ ಸಭೆಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಕೆಲವರು ಹೇಳಿದರು, ರೇಣುಕಾಚಾರ್ಯ ನಿಮಗೆ ಬೇರೊಬ್ಬರಿಗೆ ಅವ್ರ ಹೆಸರು ಹೇಳಲ್ಲ, ನಾನು ಅವ್ರಿಗೆ ಕರೆ ಮಾಡಿದ್ರೆ ಅವ್ರ ಜೊತೆಗಿರ್ತಾರೆ ಅಂದರು. ಇಂಥ ಒಬ್ಬ 3rd ಕ್ಲಾಸ್ ನೀನು ಮಂತ್ರಿ, ನೀನು ನಾಚಿಕೆ ಆಗ್ಬೇಕು ನಿನಗೆ. ಎಷ್ಟು ಬಾರಿ ಈ ನಮಗೆ ನಮ್ಮ ಆಸ್ಪತ್ರೆಗಳಲ್ಲಿ ವೈದ್ಯರ ಸಮಸ್ಯೆ ಇತ್ತು.
ಎಲ್ಲ ಶಾಸಕರು ಪತ್ರ ಕೊಟ್ಟರೆ ವರ್ಗಾವಣೆ ಮಾಡಿದ್ಯಾ? ವೈದ್ಯರು ವರ್ಗಾವಣೆ ಮಾಡಿದ್ಯಾ? ಶಾಸಕರು ಹೊಸದಾಗಿ ಹಾಸ್ಪಿಟಲ್ ಅದು ನನಗೆ ಗಲಾಟೆ ಮಾಡಿ ಒತ್ತಾಯ ಮಾಡಿ ಮೇಲೆ ಹೊನ್ನಾಳಿ 250 ಬೆಡ್ಡಿನ ಹಾಸ್ಪಿಟ್ಲಿಗೆ ಕೊಟ್ಟರು ಮಂಜೂರು ಮಾಡಿ ಗಲಾಟೆ ಮಾಡಿದ್ದಕ್ಕೆ ಬಾಯಿ ಸತ್ ಶಾಸಕರಿಗೆ ಏನೂ ಮಾಡಿಕೊಳ್ಳಿಲ್ಲ. ನೀನು ಶಾಸಕರ ಫೋನ್ ಕರೆ ಸ್ವೀಕಾರ ಮಾಡ್ತಿರಲಿಲ್ಲ, ಅಭಿವೃದ್ಧಿ ಸಹಕಾರ ಕೊಡ್ತಿರಲಿಲ್ಲ. ನಿನ್ನ ವಿಲಾಸಿ ಜೀವನಕ್ಕೆ 2 ಖಾತೆ ಬಳಸ್ಕೊಂಡೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಿನಗೆ ಯಾವ ನೈತಿಕಕ್ಕೆ ರಾಜ್ಯದ ಅಧ್ಯಕ್ಷ ಬಗ್ಗೆ ಮಾತಾಡೋಕ್ಕೆ ಇದಕ್ಕೆ ಬ್ಯಾಕಪ್ ನಿನ್ನ ಜೊತೆಗೆ ಯಾರು ಹಚ್ಕೊಡ್ತಾರೆ ನನಗೆ ಗೊತ್ತಿದೆ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರು ವಿಜೇಂದ್ರ ನನಗೆ ಮಾತಾಡಬಾರ್ದು ಸೂಚನೆ ಕೊಡ್ತಾರೆ. ಆದರೆ ಅನಿವಾರ್ಯವಾಗಿ ನಾನು ಮಾತಾಡ್ತಾ ಇದ್ದೀನಿ, ಇದು ಸತ್ಯ. ಯಾವತ್ತೂ ಯಡಿಯೂರಪ್ಪನವರು ವಿಜೇಂದ್ರ ಕೀಳ್ಮಟ್ಟ ರಾಜಕಾರಣ ಮಾಡಲ್ಲ, ನಮಗೆ ಯಾವತ್ತೂ ಇಂಥವ್ರ ಬಗ್ಗೆ ಹೇಳಿಕೆ ಕೊಡಂತ ಹೇಳಲ್ಲ. ಅದರ ನೋವಾಗಿ ನಾನು ಶಾಸಕನಾಗಿದ್ದು ಮನುಷ್ಯನ ವ್ಯಕ್ತಿ ಜೊತೆಗೆ ಯಾವುದೇ ಶಾಸಕರು ಫೋನ್ ಕರೆ ಸ್ವೀಕಾರ ಮಾಡ್ತಿರಲಿಲ್ಲ. ವೈದ್ಯರು ಬೇಕಂದ್ರೆ ವೈದ್ಯರು ಹಾಕ್ಕೊಡ್ತಿರಲಿಲ್ಲ, ಅಥವಾ ಸ್ಟಾಫ್ಗಳು ಬೇಕಂದ್ರೆ ಲೆಟ್ರ್ ಕೊಟ್ಟರೆ ಆ ಲೆಟ್ರ್ಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿದ್ದಿಲ್ಲ. ನಾನು ಜಗಳ ಮಾಡಿ ಗಲಾಟೆ ಮಾಡಿ ಹೊನ್ನಾಳಿಗೆ 250 ಬೆಡ್ ಹಾಸ್ಪಿಟ್ಲು ಮಂಜೂರು ಮಾಡಿಸ್ಕೊಂಡೆ. ಇನ್ನೊಂದು ದಾವಣಗೆರೆಗೆ ಜಯದೇವ ಆಸ್ಪತ್ರೆಯ ಬ್ರಾಂಚ್ ಯಡಿಯೂರಪ್ಪನವರು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ಹಣವನ್ನು ಇದು ಬಜೆಟಲ್ಲಿ ಹಣವನ್ನು ಮೀಸಲಾಗಿಟ್ಟಿದ್ರು. ಈ ಮನುಷ್ಯ ಸ್ವಾರ್ಥಕ್ಕೋಸ್ಕರ ಏನು ಜಯದೇವ ಹಾಸ್ಪಿಟ್ಲ್ ಬ್ರಾಂಚ್ ಆಗಿತ್ತಲ್ಲ, ಹಾರ್ಟ್ ಇಲ್ಲಿ ಈ ಭಾಗದಲ್ಲ ಬಡವರಿಗೆ ಹೃದಯ ಒಂದು ತಜ್ಞ ಆಸ್ಪತ್ರೆ ಬೇಕಂತೇಳಿ ಯಡಿಯೂರಪ್ಪನವ್ರು ಕೊಟ್ಟರೆ ಆಸ್ಪತ್ರೆ ನೀನು ಕ್ಯಾನ್ಸಲ್ ಮಾಡಿದಲ್ಲ. ನಿನಗೆ ರಾಜ್ಯದ ಜನರ ಬಗ್ಗೆ ಇಚ್ಛಾಶಕ್ತಿ ಇದೆಯಾ? ಯಾವುದೇ ಜಿಲ್ಲೆ ಇದೆ, ನಿನಗೇನು ಬೇಕಾದ್ರೂ ಮಾಡ್ಕೊಂಡೆ ನಿನ್ನ ಕ್ಷೇತ್ರಕ್ಕೆ, ನಿನ್ನ ಜಿಲ್ಲೆಗೆ. ಆದರೆ ಜನ ನಿನ್ನ ಸೋಲ್ಸಿರಲ್ಲಪ್ಪ. ಯಾಕೆ ಸೋಲ್ಸಿದ್ರು? ವಿಜೇಂದ್ರ ಸವಾಲಾಗ್ತೀವಿ, ಬಯಲುಸೀಮೆಗೆ ಬಂದು ಗೆಲ್ಸಿ ಅಂತ ನೀನೆಷ್ಟು ಜನ ಶಾಸಕರು ಗೆಲ್ಸಿದೆ? ಮಿಸ್ಟರ್ ಸುಧಾಕರ್, ನಿನ್ನ ಹಗರಣವನ್ನು ನೀನು ಮಾಡಬಾರ್ದು ಮಾಡಿದೀಯ. ನಿನ್ನ ಬಂಡವಾಳವನ್ನು ಮಾಡಬಾರ್ದು ಮಾಡಿ, ನಾನು ಈಗ ಹೇಳ್ತೀನಿ, ಮಾಡಬಾರ್ದು ಮಾಡಿದೆಲ್ಲಪ್ಪ ಸುಧಾಕರ. ಮಿಸ್ಟರ್ ಸುಧಾಕರ, ನಿನ್ನ ಅವಾಂತರಗಳನ್ನು ನಾನು ಹೇಳಬೇಕಾಗುತ್ತೆ. ಇನ್ನೊಂದ್ಸರಿ ಯಡಿಯೂರಪ್ಪನವರ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿದರೆ ವಿಜೇಂದ್ರ ಬದಲಾಯಿಸಿಬಿಡ್ಬೇಕಂತ. ಏನು ನಿಮ್ಮ ವಿಜೇಂದ್ರ ಯಾವತ್ತಾದ್ರೂ ನನ್ನ ಮನೆ ಆಸ್ತಿ ಅಂತ ಹೇಳ್ಕೊಂಡಿದಾರ? ಯಡಿಯೂರಪ್ಪನವ್ರು ಹೇಳಿದಾರ? ಯಡಿಯೂರಪ್ಪ ಇಡೀ ಪ್ರಾಣವನ್ನು ಭಾರತೀಯ ಜನತಾ ಪಾರ್ಟಿಗೋಸ್ಕರ ಮುಡುಪಾಗಿಟ್ಟಿದ್ರು. ವಿಜೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ ವರಿಷ್ಠರು. ಮಿಸ್ಟರ್ ಸುಧಾಕರ್, ಇನ್ನೊಂದು ಸಾರಿ ರಾಜ್ಯದ ಅಧ್ಯಕ್ಷರ ಬಗ್ಗೆ ಹಗುರವಾಗಿ ಮಾತಾಡಿದರೆ ನಿನಗೆ ನಿನ್ನ ದಾಟಿಯಲ್ಲಿ ಉತ್ತರ ಕೊಡ್ತೀನಿ. ನಿನ್ನ ಬಂಡವಾಳವನ್ನು ಬಿಚ್ಚುತ್ತೀನಿ. ನೀನು ಏನೇನು ಕೆಲಸ ಮಾಡಿ ನನಗೆ ಗೊತ್ತಿದೆ. ಶಾಸಕರ ಮಾತು ಕವಡೆ ಕಾಸು ಕಿಮ್ಮತ್ತಿಲ್ಲ, ಲೆಟ್ರ್ಗಳು ಕಿಮ್ಮತ್ತಿಲ್ಲ. ನೀನೊಬ್ಬ ಕಮರ್ಷಿಯಲ್ ರಾಜಕಾರಣಿ, ಭಾಳ ದೊಡ್ಡ ಮನುಷ್ಯ. BJP ತತ್ವ ಸಿದ್ಧಾಂತ ಗೊತ್ತೈತೆ ನಿನಗೆ. ನಿನ್ನ ಐರನ್ ಲೆಗ್ ನೀನು ಸರ್ಕಾರಕ್ಕೂ ನೀನು ಸರ್ಕಾರನ ಮುಳುಗಿಸಿದೆ. ನಮ್ಮ ಸರ್ಕಾರ ಹೋಗಕ್ಕೆ ನಿಮ್ಮಂತರ ಕಾರಣ, BJP ಸೋಲಿಗೆ ನಿಮ್ಮಂತರ ಕಾರಣ. 2024ರಲ್ಲಿ ನಾವೆಲ್ಲ ಗೆಲ್ಲಬೇಕಾಯ್ತು, ಸೋಲಿಗೆ ನಿಮ್ಮಂತರ ಕಾರಣ. ನೀವೇ ನೇರ ಹೊಣೆ. ಇನ್ನೊಂದು ಸಾರಿ ವಿಜೇಂದ್ರ ಬಗ್ಗೆ ಮಾತಾಡಿದ್ರೆ ಸಹಿಸಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನೊಬ್ಬ ಹೇಳ್ತಾರೆ ಹರಿಹರದ, ನಿನ್ನೆ ಹೇಳಿದ್ದಾನೆ, ಮತ್ತೂ ಮಾತಾಡ್ತಾನೆ. ನಾಚಿಕೆ ಆಗ್ಬೇಕು ಅವನಿಗೆ, ನಾಚಿಕೆ ಆಗ್ಬೇಕು. ಮಾಜಿ ಶಾಸಕರು ಸೋಲ್ಸಿರು. ಮಿಸ್ಟರ್, ನೀನು ಹರಿಹರದಾಗ ಎಷ್ಟು ಲೀಡ್ ಕೊಟ್ಟೆ? ಭೂ ಸಮಿತಿ ಮಾಡಿದ್ಯಾ? ಸದಸ್ಯತ್ವ ಮಾಡಿದ್ಯಾ? ನಿನ್ನ ಯೋಗ್ಯತೆಗೆ ಹರಿಹರ ಮಂಡಲ ಎಲಿಜಿಬಲ್ ಇಲ್ಲ ಅಧ್ಯಕ್ಷರು ಮಾಡೋಕ್ಕೆ. ನನ್ನ ಹೊನ್ನಾಳಿ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು? ಮಾತಿದ್ರಿ ಮಾಜಿ ಶಾಸಕರು ಸೋಲ್ಸ್ತೀರಿ. ನೀನೇ ತಾನೇ ಸೇಲಾದನು. ಮೊನ್ನೆ ಏನಿದ್ರೆ SS ಮಲ್ಲಿಕಾರ್ಜುನ್, ನನ್ನ ಮನೆ ಬಾಗಿಲು 24 ಕಡೆ ಬಿದ್ದಿರ್ತಿದ್ದೆ. ನೀನು ಹೋಲ್ಸೇಲ್ ನೀನು ರಾಜಕಾರಣಿ. ನೀನು ನಾಚಿಕೆ ಆಗ್ಬೇಕು. ನಿನಗೆ ತಾಕತ್ತಿದ್ರಿ ನನ್ನ ಎದುರಿ ಬಂದು ಮಾತಾಡು. ದಾವಣಗೆರೆ ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಮಾತೆತ್ತಿದ್ರೆ ಮಾಜಿ ಶಾಸಕರು ಅಂತ ಹೇಳ್ತೀಯಲ್ಲ. ನೀನೆಷ್ಟು ಡೀಲ್ ಆಗಿದ್ದೆ ದೊಡ್ಡ ಮನುಷ್ಯ ಹರೀಶಾ? ಪದೇ ನಮ್ಮ ಬಗ್ಗೆ ಮಾತಾಡಿದ್ರೆ ನಾನು ಹೇಳ್ತೀನಿ, ಈಗಲೂ ನಮ್ಮ ಎದುರಿಗೆ ಬಂದು ಮಾತಾಡಬೇಕು. ಜಿಲ್ಲಾಧ್ಯಕ್ಷರು ನೋಡಿ, ಜಿಲ್ಲಾಧ್ಯಕ್ಷರನ್ನ ವಿಜೇಂದ್ರ ಯಾರನ್ನು ನೇಮಕ ಮಾಡಿಲ್ಲ. ಇದೊಂದು ಪ್ರೊಸೀಜರ್ ಇದೆ. ರಾಷ್ಟ್ರೀಯ ನಾಯಕರು, ರಾಷ್ಟ್ರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿದ್ದರು, ಮೋದಿಯವರಿದ್ರು, ಅಮಿತ್ ಶಾ ಇದ್ದರು. ರಾಷ್ಟ್ರಕ್ಕೊಬ್ಬ ರಾಷ್ಟ್ರದ ಚುನಾವಣೆ ಅಧಿಕಾರಿ ಅದರೆ. ಪ್ರತಿ ರಾಜ್ಯಕ್ಕೊಬ್ಬರು ನೇಮಕ ಮಾಡಿದರೆ. ನಮ್ಮ ರಾಜ್ಯದಲ್ಲಿ ಇದು ಭಾರತೀಯ ಜನತಾ ಪಾರ್ಟಿಯ ಆಂತರಿಕ ಸಂವಿಧಾನದ ಚುನಾವಣೆ. ಈ ರಾಜ್ಯಕ್ಕೆ ಗಣೇಶ್ ಕಾರ್ಮಿಕ ಸಂಘ ಪರಿವಾರದವರು, ನಿವೃತ್ತ ಯೋಧರು, ಅವರ ನೇತೃತ್ವದಲ್ಲಿ
ಜಿಲ್ಲಾ ಭೂ ಸಮಿತಿ ಇರ್ಬೋದು, ಮಂಡಲ ಸಮಿತಿ ಇರ್ಬೋದು, ಜಿಲ್ಲಾ ಸಮಿತಿ ಇರ್ಬೋದು, ಅವರ ಮಾರ್ಗದರ್ಶನ ಅಂದರೆ ಮಾರ್ಗದರ್ಶನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇವತ್ತು ಹೇಳಿದ್ರೆ ಅವ್ರದ್ದು ಏನೂ ಪಾತ್ರ ಇಲ್ಲ. ಅವ್ರು ಯಾರನ್ನೂ ಶಿಫಾರಸು ಮಾಡಿಲ್ಲ ಯಾವುದೇ ಜಿಲ್ಲೆಗೆ. ಆಂತರಿಕ ಚುನಾವಣೆ ಅಂದರೆ ಅಲ್ಲಿ ಮಂಡಲಗಳ ಭೂ ಸಮಿತಿ ಆಗಿತ್ತು. ಭೂ ಸಮಿತಿ ಅಭಿಪ್ರಾಯ ಪಡೆದು ಮಂಡಲ ಅಧ್ಯಕ್ಷ ಘೋಷಣೆ ಮಾಡ್ತಾರೆ. ಮಂಡಲ ಅಧ್ಯಕ್ಷರ ಅಭಿಪ್ರಾಯವನ್ನು ಸಂಗ್ರಹಿಸಿ ಎಲ್ಲರ ಕೋರ್ ಕಮಿಟಿ ಪ್ರಮುಖರ ಅಭಿಪ್ರಾಯವನ್ನು ಸಂಗ್ರಹಿಸಿ ಜಿಲ್ಲಾಧ್ಯಕ್ಷರು ನೇಮಕ ಮಾಡಿದರೆ ಆ ಸಂಜೀವ್ ರೆಡ್ಡಿಯ ನೇಮಕ ಆಗಿದ್ದು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಿನ್ನ ಚೀಲ ಆಗಲಿ ಅಂತೇಳಿ ವಿಜೇಂದ್ರ ಬಗ್ಗೆ ಅಗರ್ವ ಮಾತಾಡ್ತೀಯ. 3 ಜಿಲ್ಲೆಗೊಬ್ಬರು ರಾಜ್ಯಕ್ಕೆ ಗಣೇಶ್ ಕಾರ್ಯಕ್ಕೆ ಉಸ್ತುವಾರಿ ಇರ್ತಾರೆ, ಚುನಾವಣೆಗೆ ಇನ್ಚಾರ್ಜ್. 3 ಜಿಲ್ಲೆಗೊಬ್ಬರು ವೀಕ್ಷಕರಿರ್ತಾರೆ, ಅವರ ಅಡಿಯಲ್ಲಿ ಜಿಲ್ಲೆಗೊಬ್ಬರು ವೀಕ್ಷಕರಿರ್ತಾರೆ. ಅಭಿಪ್ರಾಯವನ್ನು ಸಂಗ್ರಹಿಸಿ ಜಿಲ್ಲಾಧ್ಯಕ್ಷರು ಮಾಡ್ತಾರೆ ವಿನ ಕುಮಾರ್ ಬಂಗಾರಪ್ಪ ದೊಡ್ಡ ಮನುಷ್ಯ ಹೇಳ್ತಾನೆ ಕುಮಾರ್ ಬಂಗಾರಪ್ಪ BJP ಬಂದ ಬರಲಿಲ್ಲ. ಈ ಮನುಷ್ಯ ಕುಮಾರ್ ಬಂಗಾರಪ್ಪ ಸೋತು ಈ ಸುಣ್ಣಾಗಿದೆಯಲ್ಲ, ಭಿನ್ನಮತ ಚಟುವಟಿಕೆ ನಿನ್ನ ಮನೆ ಕೇಂದ್ರ ಮಾಡ್ಕೊಂಡಿಯಲ್ಲ. ಸೊರಬದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ಒಬ್ಬ ಮಂಡಲ ಅಧ್ಯಕ್ಷ ಘೋಷಣೆ ಮಾಡಿದರೆ ಅದರ ತದ್ವಿರುದ್ಧವಾಗಿ ನೀನು ಒಬ್ಬ ಮಂಡಲ ಅಧ್ಯಕ್ಷನ ಘೋಷಣೆ ಮಾಡಿದ್ದೆ. ಪಕ್ಷದ ಕಾರ್ಯಕರ್ತರು, ಮುಖಂಡರು, ಪರಿವಾರದ ಎಲ್ಲ ತುಳಿದೆ. ಅದಕ್ಕೆ ಸೋಲಿ ಕಾರಣ. ಈಗ ಯಡಿಯೂರಪ್ಪನ ವಿರುದ್ಧ ಮಾತಾಡ್ತೀಯ ಮಿಸ್ಟರ್ ಕುಮಾರ್ ಬಂಗಾರಪ್ಪ. ನಿಮ್ಮಂಥವರೆಲ್ಲ ಸೇರ್ಕೊಂಡು BJPನ ಏನು ಮಾಡ್ಬೇಕಂತ ಮಾಡಿದಿರಿ? ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಲಿಷ್ಠವಾಗಿದ್ದಾರೆ. ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕಾಯಿತು. ನಿಮ್ಮ ಪಾದಯಾತ್ರೆಗಳು BJP ರಾಜ್ಯಾಧ್ಯಕ್ಷ ಮನೆ ಮುಂದೆ ನಿಮ್ಮ ಹೇಳಿಕೆಗಳಲ್ಲ. ಹೋಗ್ರಿ ವರ್ಣದಿಂದ ಪಾದಯಾತ್ರೆ ಮಾಡು, ಸಿದ್ದರಾಮಯ್ಯ ಕ್ಷೇತ್ರದಿಂದ, DK ಶಿವಕುಮಾರ್ ಕನಕಪುರ ಕ್ಷೇತ್ರದಿಂದ ಪಾದಯಾತ್ರೆ ಮಾಡು. ದೊಡ್ಡ ಮನುಷ್ಯರುಗಳು ಇಲ್ಲಿ ನಿಮ್ಮ ನಾಟಕಗಳು ನಡೆಯಲ್ಲ. ವಿಜಯೇಂದ್ರ 100% ರಾಷ್ಟ್ರೀಯ ನಾಯಕರಿಗೆಲ್ಲ ಗೊತ್ತಿದೆ. ಇವತ್ತು ಪ್ರೊಸೀಜರ್ ಪ್ರಕಾರ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಮಿಸ್ಟರ್ ಸುಧಾಕರ್ಗೆ ಎಚ್ಚರಿಕೆ ಕೊಡ್ತೀನಿ, ಇನ್ನೊಂದು ಸಾರಿ ಮಾತಾಡಿದ್ರೆ ನಿನ್ನ ಬಂಡವಾಳ ಬಿಚ್ಚುತ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು.